ನಮಸ್ಕಾರ ಸ್ನೇಹಿತರೆ. ಕುಂಭರಾಶಿ ರಾಶಿ ಚಕ್ರದ 11ನೇ ಮಗು, ಗಾಳಿಯ ಮಗ, ಸಮಾಜ ಮತ್ತು ಕ್ರಾಂತಿಯ ಸಂಕೇತ. ನೀವು ನಿಮ್ಮ ಅಧಿಪತಿ ಶನಿ ಮತ್ತು ರಾಹು ಅಂದರೆ ಹೊಸತನ, ಸ್ವಾತಂತ್ರ್ಯ, ತಂತ್ರಜ್ಞಾನ, ಮಾನವೀಯತೆ ಮತ್ತು ದೊಡ್ಡ ಕನಸುಗಳ ಕಾರಕ. ನೀವು ಹಕ್ಕಿ ಇದ್ದ ಹಾಗೆ, ಯಾರ ಪಂಜರದಲ್ಲೂ ಇರೋಕೆ ಇಷ್ಟಪಡಲ್ಲ. ಯೌವನದಲ್ಲಿ ನೀವು ಜಗತ್ತನ್ನು ಬದಲಾಯಿಸಬೇಕು ಅಂತ ಇರ್ತೀರ. ನೀವು ಸೈಂಟಿಸ್ಟ್, ಇಂಜಿನಿಯರ್, NGO ಲೀಡರ್, ಯೂಟ್ಯೂಬರ್, ಸಮಾಜ ಸುಧಾರಕ ಆಗಿರ್ತೀರ. ನಿಮಗೆ ಹಣಕ್ಕಿಂತ ಹೆಸರಿಗಿಂತ ನಾನೇನಾದರೂ ಸಾಧಿಸಿದೆ ಅನ್ನೋ ತೃಪ್ತಿ ಮುಖ್ಯ. ನನ್ನ ಯೋಚನೆ ಎಲ್ಲರಿಗಿಂತ ಬೇರೆ ಅನ್ನೋದು ನಿಮ್ಮ ಗರ್ವ. ಆದರೆ ಕುಂಭರಾಶಿಯವರೇ, ಈ ಸ್ವಾತಂತ್ರ್ಯ, ಈ ಹೊಸ ಐಡಿಯಾ, ಈ ಸಮಾಜ ಸೇವೆಯ ಜೀವನ 60 ವರ್ಷ ದಾಟಿದ ಮೇಲೆ ಹೇಗಿರುತ್ತೆ? ಶನಿ ನಿಮಗೆ ಯಾವ ಶುಭ ಫಲ ಕೊಡ್ತಾನೆ? ಯಾವ ಸವಾಲು ತರ್ತಾನೆ? ನಿಮ್ಮ ದೊಡ್ಡ ಕನಸಿಗೆ ವಯಸ್ಸಾದ ಮೇಲೆ ಏನಾಗುತ್ತೆ? ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಕುಂಭರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ಕುಂಭರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಐಡಿಯಾ ಮತ್ತು ಸಮಾಜ. 20 ರಿಂದ 50 ವರ್ಷದವರೆಗೆ ನಿಮ್ಮ ತಲೆಯಲ್ಲಿ 100 ಐಡಿಯಾ ಓಡ್ತಿರುತ್ತೆ. ಇದು ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ. ನೀವು ರೂಲ್ ಬ್ರೇಕರ್. ಎಲ್ಲರೂ ಹೀಗೆ ಮಾಡ್ತಾರೆ, ನಾನು ಹಾಗೆ ಮಾಡಲ್ಲ ಅಂತೀರ. ನೀವು ಫ್ರೆಂಡ್ಸ್ ಗ್ರೂಪ್ನ ಲೀಡರ್, ಆದರೆ ಮನೆಯಲ್ಲಿ ಒಂಟಿ. ಭಾವನಾತ್ಮಕವಾಗಿ ಅಟ್ಯಾಚ್ ಆಗೋದು ಕಮ್ಮಿ. ಕೆಲಸ ಮಾಡ್ತೀರಾ, ಆದರೆ ನನ್ನ ಕ್ರೆಡಿಟ್ ಯಾರು ತಗೋತಾರೆ ಅಂತ ಚಿಂತೆ. ಈ ಸಮಯದಲ್ಲಿ ನೀವು ದೊಡ್ಡ ನೆಟ್ವರ್ಕ್ ಕಟ್ತೀರಾ, ಆದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರಲ್ಲ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹ ನಿಧಾನ ಆಗುತ್ತೆ, ಆದರೆ ಮೆದುಳು ಮಾತ್ರ ಇನ್ನೂ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡ್ತಿರುತ್ತೆ. ಇನ್ನೇನಾದರೂ ಹೊಸದಾಗಿ ಮಾಡಬೇಕು ಅಂತ ಹಾತೊರೆಯುತ್ತೀರಾ. ಮೊದಲು 500 ಫ್ರೆಂಡ್ಸ್ ಇದ್ದರು, ಈಗ ಫೋನ್ ಮಾಡೋಕೆ 2 ಜನ ಇರಲ್ಲ. ನಿಮ್ಮ ಐಡಿಯಾವನ್ನು ಯಂಗ್ ಜನ ಅಜ್ಜನ ಐಡಿಯಾ ಅಂತ ನಗ್ತಾರೆ. ಇದು ಕುಂಭರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಆದರೆ ವಯಸ್ಸಾದ ಕಾಲ ಪೂರ್ತಿ ಕಷ್ಟ ಅಂತಲ್ಲ. ಕುಂಭರಾಶಿಯವರಿಗೆ 60ರ ನಂತರ 4 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಗುರು ಮತ್ತು ಮಾರ್ಗದರ್ಶಕ. ನೀವು ಯೌವನದಲ್ಲಿ ಕಲಿತ ಟೆಕ್ನಾಲಜಿ, ಕಲಿತ ಸಮಾಜ ಸೇವೆ ಈಗ ನಿಮಗೆ ಗೌರವ ತರುತ್ತೆ. ಉದಾಹರಣೆ, ನೀವು NGO ನಡೆಸುತ್ತಿರ್ತೀರಾ. ಸಾವಿರಾರು ಯುವಕರಿಗೆ ಹೊಸ ಬಿಸ್ನೆಸ್ ಐಡಿಯಾ ಕೊಡ್ತೀರಾ. ಸರ್ಕಾರ ನಿಮ್ಮನ್ನು ವಿಚಾರ ವೇದಿಕೆಗೆ ಕರೀತಾರೆ. ನಿಮ್ಮ ಮೆದುಳು ಈಗ ಚಿನ್ನ. ಶುಭ ಫಲ 2, ಜಾಗತಿಕ ಸಂಪರ್ಕ ಮತ್ತು ಹೆಸರು. ನೀವು ಕಟ್ಟಿದ ನೆಟ್ವರ್ಕ್ ಈಗ ಕೆಲಸಕ್ಕೆ ಬರುತ್ತೆ. ಉದಾಹರಣೆ, 70 ವರ್ಷದಲ್ಲೂ ಝೂಮ್ ಕಾಲ್ ಮೂಲಕ ವಿದೇಶದವರ ಜೊತೆ ಪ್ರಾಜೆಕ್ಟ್ ಮಾಡ್ತೀರಾ. ಯೂಟ್ಯೂಬ್ ಚಾನೆಲ್ ನಡೆಸ್ತೀರಾ. ಅಜ್ಜನ ಟೆಕ್ ಟಿಪ್ಸ್ ಅಂತ ಫೇಮಸ್ ಆಗ್ತೀರಾ. ಶನಿ ನಿಮಗೆ ಜ್ಞಾನದ ಫಲ ಕೊಡ್ತಾನೆ. ಶುಭ ಫಲ 3, ಆಧ್ಯಾತ್ಮ ಮತ್ತು ಮಾನವೀಯತೆ. ಯೌವನದಲ್ಲಿ ಓಡಿದ ನೀವು 60ರ ನಂತರ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತೀರಾ. ಉದಾಹರಣೆ, ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ಫಂಡ್ ಕಲೆಕ್ಟ್ ಮಾಡ್ತೀರಾ. ಪರಿಸರ ಪ್ರಾಣಿಗಳಿಗಾಗಿ ಕೆಲಸ ಮಾಡ್ತೀರಾ. ನಿಮ್ಮ ಕನಸು ಈಗ ನಾನು ಇಂದ ನಾವುಗೆ ಬದಲಾಗುತ್ತೆ. ಶುಭ ಫಲ 4, ಸ್ವಾತಂತ್ರ್ಯ ಮತ್ತು ಶಾಂತಿ. ಮಕರ ರಾಶಿ ಆಸ್ತಿ ಬಗ್ಗೆ ಯೋಚನೆ ಮಾಡಿದರೆ, ಕುಂಭರಾಶಿ ಮನಸ್ಸಿನ ಸ್ವಾತಂತ್ರ್ಯದ ಬಗ್ಗೆ ಯೋಚನೆ ಮಾಡುತ್ತೆ. ಉದಾಹರಣೆ, ಊರು ಸುತ್ತಾಡ್ತೀರಾ, ಹೊಸ ಕೋರ್ಸ್ ಕಲಿತೀರಾ, ಪುಸ್ತಕ ಬರಿತೀರಾ. ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಇದೇ ನಿಮ್ಮ ನಿಜವಾದ ಸ್ವರ್ಗ. ಈಗ 4 ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಸವಾಲು 1, ಏಕಾಂಗಿತನ ಮತ್ತು ತಪ್ಪು ತಿಳುವಳಿಕೆ. ಕುಂಭರಾಶಿಯವರು ತುಂಬ ಜನರ ಮಧ್ಯೆ ಇದ್ರೂ ಒಂಟಿಯಾಗಿರ್ತಾರೆ. ಉದಾಹರಣೆ, ಫ್ಯಾಮಿಲಿ ಫಂಕ್ಷನ್ನಲ್ಲಿ ಇವರು ಏನೋ ಬೇರೆ ಲೋಕದವರು ಅಂತಾರೆ. ನಿಮ್ಮ ಭಾವನೆಯನ್ನು ಯಾರು ಅರ್ಥ ಮಾಡಿಕೊಳ್ಳಲ್ಲ. ಇದರಿಂದ ಖಿನ್ನತೆ ಬರಬಹುದು. ಸವಾಲು 2, ಆರೋಗ್ಯ, ನರಗಳು ಮತ್ತು ರಕ್ತದೊತ್ತಡ. ಕುಂಭರಾಶಿ ಕಾಲು, ನರಮಂಡಲ, ರಕ್ತ ಸಂಚಾರಕ್ಕೆ ಸಂಬಂಧಿಸಿದ್ದು. ವಯಸ್ಸಾದ ಮೇಲೆ ನಿದ್ರೆ ಸಮಸ್ಯೆ, ಆತಂಕ, ಕಾಲು ಊತ, BP ಕಾಮನ್. ಯಾಕಂದರೆ ನೀವು ಯೌವನದಲ್ಲಿ ನಿದ್ರೆ ಮಾಡಿಲ್ಲ, ಓವರ್ ಥಿಂಕಿಂಗ್ ಮಾಡಿದ್ದೀರಾ. ಸವಾಲು 3, ಹಣಕಾಸಿನ ಅಸ್ಥಿರತೆ. ಹಣಕ್ಕಿಂತ ಐಡಿಯಾ ಮುಖ್ಯ ಅಂತ ಯೌವನದಲ್ಲಿ ಅಂದಿದ್ರಿ, ಆದರೆ 60ರ ನಂತರ ಪೆನ್ಷನ್ ಸಾಕಾಗ್ತಾ ಇಲ್ಲ ಅಂತ ಟೆನ್ಷನ್. ಉದಾಹರಣೆ, ದೊಡ್ಡ ಪ್ರಾಜೆಕ್ಟ್ಗೆ ಹಣ ಹೂಡಿ ಲಾಸ್ ಆಗೋದು. ಮಕ್ಕಳು ಅಪ್ಪ ಏನೂ ಉಳಿಸಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ.
ಸವಾಲು 4. ತಂತ್ರಜ್ಞಾನದಿಂದ ದೂರ ಆಗೋದು. ನೀವು ಟೆಕ್ನಲ್ಲಿ ಮುಂದಿದ್ರೂ ವಯಸ್ಸಾದ ಮೇಲೆ ಹೊಸ ಆ್ಯಪ್ AI ಅರ್ಥ ಆಗಲ್ಲ. ಉದಾಹರಣೆ, ಮೊಮ್ಮಕ್ಕಳು ಅಜ್ಜ ನಿಮಗೆ ಇದು ಗೊತ್ತಿಲ್ವಾ ಅಂತ ಹೇಳಿದಾಗ ಬೇಜಾರು, ನಾನು ಹಳೆಯವನಾದ್ನ ಅನ್ನೋ ಫೀಲಿಂಗ್ ಬರುತ್ತೆ. ಹಾಗಾದರೆ ಕುಂಭರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? 3 ಮಂತ್ರಗಳನ್ನು ತಿಳಿಸಿಕೊಡ್ತೀನಿ ನೋಡಿ. ಮಂತ್ರ 1. ಸ್ವಾತಂತ್ರ್ಯ ಬೇಡ, ಸಂಬಂಧ ಬೇಕು. 1000 ಫಾಲೋವರ್ ಬೇಡ, 2 ಜನ ನಿಜವಾದ ಸ್ನೇಹಿತ ಇದ್ದರೆ ಸಾಕು. ವಾರಕ್ಕೆ ಒಮ್ಮೆ ಫ್ಯಾಮಿಲಿ ಜೊತೆ ಡಿನ್ನರ್ ಮಾಡಿ, ನಿಮ್ಮ ಐಡಿಯಾವನ್ನು ಮನೆಯಲ್ಲಿ ಶೇರ್ ಮಾಡಿ. ಮಂತ್ರ 2. ಮೆದುಳಿಗೆ ರೆಸ್ಟ್ ಮತ್ತು ದೇಹಕ್ಕೆ ಚಲನೆ. ದಿನ 30 ನಿಮಿಷ ಧ್ಯಾನ, ಮೆಡಿಟೇಷನ್ ಆ್ಯಪ್ ಬಳಸಿ. ಕಾಲು ನೋವಿದ್ದರೂ ಸೈಕ್ಲಿಂಗ್, ವಾಕಿಂಗ್ ಮಾಡಿ. ನಿಮ್ಮ ನರಗಳಿಗೆ ರಕ್ತ ಸಂಚಾರ ಮುಖ್ಯ. ಮಂತ್ರ 3. ಹೊಸದನ್ನು ಕಲಿಯೋದನ್ನು ನಿಲ್ಲಿಸಬೇಡಿ. 60 ವರ್ಷಕ್ಕೂ ಕಂಪ್ಯೂಟರ್ ಕಲೀರಿ, AI ಕಲೀರಿ. ನನಗೆ ಆಗಲ್ಲ ಅಂತ ಹೇಳಬೇಡಿ. ಯಂಗ್ ಜನರ ಜೊತೆ ಕೂತು ಕಲೀರಿ. ನೀವು ಕುಂಭ, ನೀವು ಎಂದಿಗೂ ಹಳೆಯವರಲ್ಲ. ಕುಂಭರಾಶಿಯವರೇ, ನಿಮಗೆ ಒಂದು ಕತೆ ಹೇಳ್ತೀನಿ ಕೇಳಿ. ಉದಾಹರಣೆ, ನೀವು ಸಾಫ್ಟ್ವೇರ್ ಇಂಜಿನಿಯರ್, ರಿಟೈರ್ಡ್ ಆದಮೇಲೆ ಈಗ ಏನು ಮಾಡಲಿ ಅಂತ ಯೋಚನೆ ಮಾಡಿ ಆಮೇಲೆ ನೀವು ಗ್ರಾಮಗಳಿಗೆ ಉಚಿತ ಕೋಡಿಂಗ್ ಕ್ಲಾಸ್ ಶುರು ಮಾಡ್ತೀರಾ. ಈಗ 2000ಕ್ಕೂ ಹೆಚ್ಚು ಹಳ್ಳಿ ಮಕ್ಕಳಿಗೆ ಜಾಬ್ ಸಿಕ್ಕಿದೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಕೂಡ 5 ಲಕ್ಷ ಸಬ್ಸ್ಕ್ರೈಬರ್ಸ್. ಸರ್ಕಾರ ಡಿಜಿಟಲ್ ರತ್ನ ಪ್ರಶಸ್ತಿ ಕೊಟ್ಟಿದೆ. ನೋಡಿದ್ರಾ, ನಿಮ್ಮ ಐಡಿಯಾ ಮತ್ತು ಸೇವಾ ಮನೋಭಾವ ವಯಸ್ಸಾದ ಮೇಲೂ 2000 ಕುಟುಂಬದ ಬದುಕು ಬದಲಾಯಿಸಿತು. ಇದು ಶನಿ ಕೊಡೋ ನಿಜವಾದ ಯಶಸ್ಸು. ಇನ್ನೊಂದು ಕತೆ ಹೇಳ್ತೀನಿ ನೋಡಿ. ನೀವು ತುಂಬ ಸೋಷಲ್ ವರ್ಕ್ ಮಾಡ್ತೀರಾ, ಆದರೆ ಮನೆಯಲ್ಲಿ ಯಾರೂ ಮಾತಾಡಿಸ್ತಾ ಇಲ್ಲ. ಅಮ್ಮ ನನಗೆ ಟೈಮ್ ಕೊಡಲ್ಲ ಅಂತ ಮಕ್ಕಳು ಬೇಜಾರು ಮಾಡ್ಕೋತಾ ಇದ್ರು. ಆದರೆ ಈಗ ವಾರದಲ್ಲಿ 3 ದಿನ NGO, 4 ದಿನ ಫ್ಯಾಮಿಲಿ. ಮೊಮ್ಮಕ್ಕಳಿಗೆ ಕಥೆ ಜೊತೆಗೆ ಸಮಾಜ ಸೇವೆ ಕೂಡ ಕಲಿಸ್ತೀರಾ. ಈಗ ಮನೆ ನಗ್ತಾ ಇದೆ, ಕೆಲಸವೂ ನಡೀತಾ ಇದೆ. ಇದೇ ಕುಂಭರಾಶಿಯವರ ಪಾಠ. ಜಗತ್ತನ್ನು ಬದಲಾಯಿಸುವ ಮೊದಲು ನಿಮ್ಮ ಮನೆಯನ್ನು ಬದಲಾಯಿಸಿ. ಕುಂಭರಾಶಿಯವರೇ, ನೀವು ದೇವರಿಗೆ ಇಷ್ಟವಾದ ಮಕ್ಕಳು. ಯಾಕಂದರೆ ನೀವು ನಿಮಗೋಸ್ಕರ ಬದುಕದೆ ಸಮಾಜಕ್ಕಾಗಿ ಬದುಕಿದ್ದೀರಾ. ಯೌವನದಲ್ಲಿ ನೀವು ಪ್ರಶ್ನೆ ಆಗಿದ್ರಿ, ವಯಸ್ಸಾದ ಮೇಲೆ ನೀವು ಉತ್ತರ ಆಗ್ತೀರಾ. ನೆನಪಿಟ್ಟುಕೊಳ್ಳಿ, ಐಡಿಯಾ ಮುಖ್ಯ, ಆದರೆ ಜನರು ಅದಕ್ಕಿಂತ ಮುಖ್ಯ. ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಚಿಂತನೆ, ನಿಮ್ಮ ಮಾನವೀಯತೆ ಇವೆಲ್ಲ ನಿಮ್ಮ ಆಸ್ತಿ. ಆದರೆ ಅದರ ಜೊತೆಗೆ ಪ್ರೀತಿ ಸೇರಿಸಿದರೆ ನೀವು ಯುಗ ಪುರುಷ ಆಗ್ತೀರಾ. ನೀವು ಅನುಸರಿಸುವವರಲ್ಲ, ನೀವು ದಾರಿ ಮಾಡುವವರು. ನಿಮ್ಮ ಕ್ರಾಂತಿಯ ಕತೆ ಮುಂದಿನ ತಲೆಮಾರಿಗೆ ಸ್ಫೂರ್ತಿ. ಕೊನೆಗಾಲದಲ್ಲಿ ನಿಮ್ಮ ಜೊತೆ ಇರೋದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಿಮ್ಮಿಂದ ಜೀವನ ಕಲಿತ ಜನರ ಆಶೀರ್ವಾದ. ಅದನ್ನು ಸಂಪಾದನೆ ಮಾಡಿ. ಯೌವನದಲ್ಲಿ ಜಗತ್ತಿಗಾಗಿ ಓಡಿದ್ರಿ, ವಯಸ್ಸಾದ ಮೇಲೆ ನಿಮ್ಮ ಹೃದಯಕ್ಕಾಗಿ ನಿಲ್ಲಿ. ಕನಸು ಕಾಣಿ, ಆದರೆ ಸಂಬಂಧವನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆಯಿತಾ? ಓಂ ಶನೈಶ್ಚರಾಯ ನಮಃ ಅಂತ ಕಾಮೆಂಟ್ ಮಾಡಿ ಶನಿದೇವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕುಂಭರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.